ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ ಅರ್ಜಿ ವಿಚಾರಣೆ ಆರಂಭ. ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಈಗಾಗಲೇ ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ಗೆ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಯಿತು. ಕನ್ನಡಿಗರಿಗೆ ಕನ್ನಡ ಕೇವಲ ಭಾಷೆಯಲ್ಲ, ಅದೊಂದು ಭಾವನೆ. ನೀವು ಕನ್ನಡಿಗರಿಗೆ ಅವಮಾನ ಆಗುವ ರೀತಿಯಲ್ಲಿ ಮಾತಾಡಿದ್ದೀರಿ. ನೀವು ಕ್ಷಮೆ ಕೇಳಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಕ್ಷಮೆ ಕೇಳಬೇಕಾಗಿತ್ತು, ಕ್ಷಮೆ ಕೇಳಬೇಕು. ಇದು ಹೈಕೋರ್ಟ್ ಕಮಲ್ ಹಾಸನ್ಗೆ ಮಾಡಿದಂತಹ ತಾಕೀತು. ನೆಲ ಜಲ ಭಾಷೆಯ ವಿಚಾರ ಬಂದಾಗ ನಾವು ಏನ್ ಮಾತಾಡ್ತಿದ್ದೀವಿ ಅನ್ನೋದರ ಬಗ್ಗೆ ಅರಿವಿರಬೇಕು. ಈ ಶ್ರೇಷ್ಠತೆ ಅನ್ನುವಂಥದ್ದು ತಲೆಗೇರಿದಾಗ ಇಂಥ ಅವಾಂತರಗಳಾಗತ್ತೆ. ಶ್ರೇಷ್ಠತೆಯ ಹುಚ್ಚು, ನಾನೇ ಶ್ರೇಷ್ಠ, ನನ್ನದೇ ಶ್ರೇಷ್ಠ ಅನ್ನುವಂತಹ ಆ ಶ್ರೇಷ್ಠತೆಯ ಅಫೀಮು ತಲೆಗೇರಿದಾಗ ಇಂಥವೆಲ್ಲ ಆಗುತ್ತೆ. ಆದರೆ ವಾಸ್ತವದ ಅರಿವು ಕೂಡ ಈ ಶ್ರೇಷ್ಠತೆಯ ಹುಚ್ಚನ್ನ ತಲೆಗೇರಿಸಿಕೊಂಡವರಿಗೆ ಇರಬೇಕಾಗತ್ತೆ. ಈ ಹಿಂದೆ ತಮಗೆ ನೆನಪಿರಬಹುದು, ರಾಜಾಜಿ ಅನ್ನುವಂಥವ್ರು, ರಾಜಾಜಿ ಅಂತಾನೆ ಖ್ಯಾತಿ ಪಡೆದ ಈ ರಾಜಗೋಪಾಲಾಚಾರ್ಯವರು ಇದೇ ಕನ್ನಡ ಭಾಷೆಯ ಬಗ್ಗೆ 57ರಲ್ಲಿ ಮಾತಾಡ್ತಾರೆ. ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು, ಇದರ ಲಿಪಿ ತೆಲುಗುನಿಂದ ಹುಟ್ಟಿದ್ದು ಅಂತ. ಆದ್ರೆ ಅಂತ ಭಾಷಾ ಪಂಡಿತರು ತಾವು ಕೊಟ್ಟಿದ್ದಂತಹ ಹೇಳಿಕೆಯನ್ನ ಸಾಬೀತುಪಡಿಸೋಕೆ ಆಗ್ಲಿಲ್ಲ. ಅಂದ್ರೆ ಸಾಕ್ಷಿಯನ್ನ ಕೊಡೋದಕ್ಕಾಗ್ಲಿಲ್ಲ. ಕನ್ನಡ ಭಾಷೆ ಲಿಪಿ ತೆಲುಗುವಿಂದ ಬಂದಿದ್ದು ಅಂತಂದ್ರೆ ಆಯ್ತು, ಕೊಡಿ ಸಾಕ್ಷಿನ. ಕೊಡೋದಕ್ಕಾಗ್ಲಿಲ್ಲ. ತಮಿಳಿನಿಂದ ಬಂದಿದ್ದು ಭಾಷೆ ಅಂತಂದ್ರೆ ಕೊಡಿ ಸಾಕ್ಷಿನ. ಕೊಡೋದಕ್ಕಾಗ್ಲಿಲ್ಲ. ಅವರು ದೊಡ್ಡ ಪ್ರಮಾಣದ ಸಿಟ್ಟನ್ನ, ಆಕ್ರೋಶವನ್ನ ಎದುರಿಸಬೇಕಾಗಿ ಬಂತು. ಸಾಕ್ಷಿಯನ್ನ ಕೊಡೋದಕ್ಕೆ ಸೋತ್ರು, ಆಗ್ಲಿಲ್ಲ. ನಾನು ಹೇಳಿದ ತಪ್ಪು ಅಂತ ಒಪ್ಕೊಂಡು ಕನ್ನಡಿಗರ ಕ್ಷಮೆ ಕೇಳಿದ್ರು. ಇನ್ನು ಇವ್ರು ಯಾವ ಲೆಕ್ಕ? ಇವ್ರು ಇನ್ನು ಕಮಲ್ ಹಾಸನ್ ಇತಿಹಾಸಕಾರನ? ಇನ್ ಕಮಲ್ ಹಾಸನ್ ಭಾಷಾ ತಜ್ಞನ? ನಮ್ಮ ಅಣ್ಣವ್ರು ಹೇಳಿದಾರಲ್ಲ, ಕೋಟೆ ಕಟ್ಟಿ ಮೆರೆದವರಲ್ಲ ಏನಾದರೂ, ಇನ್ನು ನೀನ್ ಯಾವ ಲೆಕ್ಕ ಹೇಳೋ ಮಂಕದಿಣ್ಣಿಯೇ? ಕಮಲ್ ಹಾಸನ್ ಉತ್ತರ ಕೊಡ್ಬೇಕಿದಕ್ಕೆ. ಯಾವ ಲೆಕ್ಕ ಇವರೆಲ್ಲ? ಎಂತೆಂತವರೋ ಬಂದ್ರು ಕನ್ನಡ ಭಾಷೆ ಮುಂದೆ. ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ ಅರ್ಜಿ ವಿಚಾರಣೆ ಆರಂಭ. ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಈಗಾಗಲೇ ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ಗೆ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಯಿತು. ಕನ್ನಡಿಗರಿಗೆ ಕನ್ನಡ ಕೇವಲ ಭಾಷೆಯಲ್ಲ, ಅದೊಂದು ಭಾವನೆ. ನೀವು ಕನ್ನಡಿಗರಿಗೆ ಅವಮಾನ ಆಗುವ ರೀತಿಯಲ್ಲಿ ಮಾತಾಡಿದ್ದೀರಿ. ನೀವು ಕ್ಷಮೆ ಕೇಳಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಕ್ಷಮೆ ಕೇಳಬೇಕಾಗಿತ್ತು, ಕ್ಷಮೆ ಕೇಳಬೇಕು. ಇದು ಹೈಕೋರ್ಟ್ ಕಮಲ್ ಹಾಸನ್ಗೆ ಮಾಡಿದಂತಹ ತಾಕೀತು. ನೆಲ ಜಲ ಭಾಷೆಯ ವಿಚಾರ ಬಂದಾಗ ನಾವು ಏನ್ ಮಾತಾಡ್ತಿದ್ದೀವಿ ಅನ್ನೋದರ ಬಗ್ಗೆ ಅರಿವಿರಬೇಕು. ಈ ಶ್ರೇಷ್ಠತೆ ಅನ್ನುವಂಥದ್ದು ತಲೆಗೇರಿದಾಗ ಇಂಥ ಅವಾಂತರಗಳಾಗತ್ತೆ. ಶ್ರೇಷ್ಠತೆಯ ಹುಚ್ಚು, ನಾನೇ ಶ್ರೇಷ್ಠ, ನನ್ನದೇ ಶ್ರೇಷ್ಠ ಅನ್ನುವಂತಹ ಆ ಶ್ರೇಷ್ಠತೆಯ ಅಫೀಮು ತಲೆಗೇರಿದಾಗ ಇಂಥವೆಲ್ಲ ಆಗುತ್ತೆ. ಆದರೆ ವಾಸ್ತವದ ಅರಿವು ಕೂಡ ಈ ಶ್ರೇಷ್ಠತೆಯ ಹುಚ್ಚನ್ನ ತಲೆಗೇರಿಸಿಕೊಂಡವರಿಗೆ ಇರಬೇಕಾಗತ್ತೆ. ಈ ಹಿಂದೆ ತಮಗೆ ನೆನಪಿರಬಹುದು, ರಾಜಾಜಿ ಅನ್ನುವಂಥವ್ರು, ರಾಜಾಜಿ ಅಂತಾನೆ ಖ್ಯಾತಿ ಪಡೆದ ಈ ರಾಜಗೋಪಾಲಾಚಾರ್ಯವರು ಇದೇ ಕನ್ನಡ ಭಾಷೆಯ ಬಗ್ಗೆ 57ರಲ್ಲಿ ಮಾತಾಡ್ತಾರೆ. ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು, ಇದರ ಲಿಪಿ ತೆಲುಗುನಿಂದ ಹುಟ್ಟಿದ್ದು ಅಂತ. ಆದ್ರೆ ಅಂತ ಭಾಷಾ ಪಂಡಿತರು ತಾವು ಕೊಟ್ಟಿದ್ದಂತಹ ಹೇಳಿಕೆಯನ್ನ ಸಾಬೀತುಪಡಿಸೋಕೆ ಆಗ್ಲಿಲ್ಲ. ಅಂದ್ರೆ ಸಾಕ್ಷಿಯನ್ನ ಕೊಡೋದಕ್ಕಾಗ್ಲಿಲ್ಲ. ಕನ್ನಡ ಭಾಷೆ ಲಿಪಿ ತೆಲುಗುವಿಂದ ಬಂದಿದ್ದು ಅಂತಂದ್ರೆ ಆಯ್ತು, ಕೊಡಿ ಸಾಕ್ಷಿನ. ಕೊಡೋದಕ್ಕಾಗ್ಲಿಲ್ಲ. ತಮಿಳಿನಿಂದ ಬಂದಿದ್ದು ಭಾಷೆ ಅಂತಂದ್ರೆ ಕೊಡಿ ಸಾಕ್ಷಿನ. ಕೊಡೋದಕ್ಕಾಗ್ಲಿಲ್ಲ. ಅವರು ದೊಡ್ಡ ಪ್ರಮಾಣದ ಸಿಟ್ಟನ್ನ, ಆಕ್ರೋಶವನ್ನ ಎದುರಿಸಬೇಕಾಗಿ ಬಂತು. ಸಾಕ್ಷಿಯನ್ನ ಕೊಡೋದಕ್ಕೆ ಸೋತ್ರು, ಆಗ್ಲಿಲ್ಲ. ನಾನು ಹೇಳಿದ ತಪ್ಪು ಅಂತ ಒಪ್ಕೊಂಡು ಕನ್ನಡಿಗರ ಕ್ಷಮೆ ಕೇಳಿದ್ರು. ಇನ್ನು ಇವ್ರು ಯಾವ ಲೆಕ್ಕ? ಇವ್ರು ಇನ್ನು ಕಮಲ್ ಹಾಸನ್ ಇತಿಹಾಸಕಾರನ? ಇನ್ ಕಮಲ್ ಹಾಸನ್ ಭಾಷಾ ತಜ್ಞನ? ನಮ್ಮ ಅಣ್ಣವ್ರು ಹೇಳಿದಾರಲ್ಲ, ಕೋಟೆ ಕಟ್ಟಿ ಮೆರೆದವರಲ್ಲ ಏನಾದರೂ, ಇನ್ನು ನೀನ್ ಯಾವ ಲೆಕ್ಕ ಹೇಳೋ ಮಂಕದಿಣ್ಣಿಯೇ? ಕಮಲ್ ಹಾಸನ್ ಉತ್ತರ ಕೊಡ್ಬೇಕಿದಕ್ಕೆ. ಯಾವ ಲೆಕ್ಕ ಇವರೆಲ್ಲ?
ಎಂತೆಂತವರೋ ಬಂದ್ರು ಕನ್ನಡ ಭಾಷೆ ಮುಂದೆ. ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ ಅರ್ಜಿ ವಿಚಾರಣೆ ಆರಂಭ. ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಈಗಾಗಲೇ ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ಗೆ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಯಿತು. ಕನ್ನಡಿಗರಿಗೆ ಕನ್ನಡ ಕೇವಲ ಭಾಷೆಯಲ್ಲ, ಅದೊಂದು ಭಾವನೆ. ನೀವು ಕನ್ನಡಿಗರಿಗೆ ಅವಮಾನ ಆಗುವ ರೀತಿಯಲ್ಲಿ ಮಾತಾಡಿದ್ದೀರಿ. ನೀವು ಕ್ಷಮೆ ಕೇಳಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಕ್ಷಮೆ ಕೇಳಬೇಕಾಗಿತ್ತು, ಕ್ಷಮೆ ಕೇಳಬೇಕು. ಇದು ಹೈಕೋರ್ಟ್ ಕಮಲ್ ಹಾಸನ್ಗೆ ಮಾಡಿದಂತಹ ತಾಕೀತು. ನೆಲ ಜಲ ಭಾಷೆಯ ವಿಚಾರ ಬಂದಾಗ ನಾವು ಏನ್ ಮಾತಾಡ್ತಿದ್ದೀವಿ ಅನ್ನೋದರ ಬಗ್ಗೆ ಅರಿವಿರಬೇಕು. ಈ ಶ್ರೇಷ್ಠತೆ ಅನ್ನುವಂಥದ್ದು ತಲೆಗೇರಿದಾಗ ಇಂಥ ಅವಾಂತರಗಳಾಗತ್ತೆ. ಶ್ರೇಷ್ಠತೆಯ ಹುಚ್ಚು, ನಾನೇ ಶ್ರೇಷ್ಠ, ನನ್ನದೇ ಶ್ರೇಷ್ಠ ಅನ್ನುವಂತಹ ಆ ಶ್ರೇಷ್ಠತೆಯ ಅಫೀಮು ತಲೆಗೇರಿದಾಗ ಇಂಥವೆಲ್ಲ ಆಗುತ್ತೆ. ಆದರೆ ವಾಸ್ತವದ ಅರಿವು ಕೂಡ ಈ ಶ್ರೇಷ್ಠತೆಯ ಹುಚ್ಚನ್ನ ತಲೆಗೇರಿಸಿಕೊಂಡವರಿಗೆ ಇರಬೇಕಾಗತ್ತೆ. ಈ ಹಿಂದೆ ತಮಗೆ ನೆನಪಿರಬಹುದು, ರಾಜಾಜಿ ಅನ್ನುವಂಥವ್ರು, ರಾಜಾಜಿ ಅಂತಾನೆ ಖ್ಯಾತಿ ಪಡೆದ ಈ ರಾಜಗೋಪಾಲಾಚಾರ್ಯವರು ಇದೇ ಕನ್ನಡ ಭಾಷೆಯ ಬಗ್ಗೆ 57ರಲ್ಲಿ ಮಾತಾಡ್ತಾರೆ. ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು, ಇದರ ಲಿಪಿ ತೆಲುಗುನಿಂದ ಹುಟ್ಟಿದ್ದು ಅಂತ. ಆದ್ರೆ ಅಂತ ಭಾಷಾ ಪಂಡಿತರು ತಾವು ಕೊಟ್ಟಿದ್ದಂತಹ ಹೇಳಿಕೆಯನ್ನ ಸಾಬೀತುಪಡಿಸೋಕೆ ಆಗ್ಲಿಲ್ಲ. ಅಂದ್ರೆ ಸಾಕ್ಷಿಯನ್ನ ಕೊಡೋದಕ್ಕಾಗ್ಲಿಲ್ಲ. ಕನ್ನಡ ಭಾಷೆ ಲಿಪಿ ತೆಲುಗುವಿಂದ ಬಂದಿದ್ದು ಅಂತಂದ್ರೆ ಆಯ್ತು, ಕೊಡಿ ಸಾಕ್ಷಿನ. ಕೊಡೋದಕ್ಕಾಗ್ಲಿಲ್ಲ. ತಮಿಳಿನಿಂದ ಬಂದಿದ್ದು ಭಾಷೆ ಅಂತಂದ್ರೆ ಕೊಡಿ ಸಾಕ್ಷಿನ. ಕೊಡೋದಕ್ಕಾಗ್ಲಿಲ್ಲ. ಅವರು ದೊಡ್ಡ ಪ್ರಮಾಣದ ಸಿಟ್ಟನ್ನ, ಆಕ್ರೋಶವನ್ನ ಎದುರಿಸಬೇಕಾಗಿ ಬಂತು. ಸಾಕ್ಷಿಯನ್ನ ಕೊಡೋದಕ್ಕೆ ಸೋತ್ರು, ಆಗ್ಲಿಲ್ಲ. ನಾನು ಹೇಳಿದ ತಪ್ಪು ಅಂತ ಒಪ್ಕೊಂಡು ಕನ್ನಡಿಗರ ಕ್ಷಮೆ ಕೇಳಿದ್ರು. ಇನ್ನು ಇವ್ರು ಯಾವ ಲೆಕ್ಕ? ಇವ್ರು ಇನ್ನು ಕಮಲ್ ಹಾಸನ್ ಇತಿಹಾಸಕಾರನ? ಇನ್ ಕಮಲ್ ಹಾಸನ್ ಭಾಷಾ ತಜ್ಞನ? ನಮ್ಮ ಅಣ್ಣವ್ರು ಹೇಳಿದಾರಲ್ಲ, ಕೋಟೆ ಕಟ್ಟಿ ಮೆರೆದವರಲ್ಲ ಏನಾದರೂ, ಇನ್ನು ನೀನ್ ಯಾವ ಲೆಕ್ಕ ಹೇಳೋ ಮಂಕದಿಣ್ಣಿಯೇ? ಕಮಲ್ ಹಾಸನ್ ಉತ್ತರ ಕೊಡ್ಬೇಕಿದಕ್ಕೆ. ಯಾವ ಲೆಕ್ಕ ಇವರೆಲ್ಲ? ಎಂತೆಂತವರೋ ಬಂದ್ರು ಕನ್ನಡ ಭಾಷೆ ಮುಂದೆ. ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ ಅರ್ಜಿ ವಿಚಾರಣೆ ಆರಂಭ. ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಈಗಾಗಲೇ ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ಗೆ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಯಿತು. ಕನ್ನಡಿಗರಿಗೆ ಕನ್ನಡ ಕೇವಲ ಭಾಷೆಯಲ್ಲ, ಅದೊಂದು ಭಾವನೆ. ನೀವು ಕನ್ನಡಿಗರಿಗೆ ಅವಮಾನ ಆಗುವ ರೀತಿಯಲ್ಲಿ ಮಾತಾಡಿದ್ದೀರಿ. ನೀವು ಕ್ಷಮೆ ಕೇಳಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಕ್ಷಮೆ ಕೇಳಬೇಕಾಗಿತ್ತು, ಕ್ಷಮೆ ಕೇಳಬೇಕು. ಇದು ಹೈಕೋರ್ಟ್ ಕಮಲ್ ಹಾಸನ್ಗೆ ಮಾಡಿದಂತಹ ತಾಕೀತು. ನೆಲ ಜಲ ಭಾಷೆಯ ವಿಚಾರ ಬಂದಾಗ ನಾವು ಏನ್ ಮಾತಾಡ್ತಿದ್ದೀವಿ ಅನ್ನೋದರ ಬಗ್ಗೆ ಅರಿವಿರಬೇಕು. ಈ ಶ್ರೇಷ್ಠತೆ ಅನ್ನುವಂಥದ್ದು ತಲೆಗೇರಿದಾಗ ಇಂಥ ಅವಾಂತರಗಳಾಗತ್ತೆ. ಶ್ರೇಷ್ಠತೆಯ ಹುಚ್ಚು, ನಾನೇ ಶ್ರೇಷ್ಠ, ನನ್ನದೇ ಶ್ರೇಷ್ಠ ಅನ್ನುವಂತಹ ಆ ಶ್ರೇಷ್ಠತೆಯ ಅಫೀಮು ತಲೆಗೇರಿದಾಗ ಇಂಥವೆಲ್ಲ ಆಗುತ್ತೆ. ಆದರೆ ವಾಸ್ತವದ ಅರಿವು ಕೂಡ ಈ ಶ್ರೇಷ್ಠತೆಯ ಹುಚ್ಚನ್ನ ತಲೆಗೇರಿಸಿಕೊಂಡವರಿಗೆ ಇರಬೇಕಾಗತ್ತೆ. ಈ ಹಿಂದೆ ತಮಗೆ ನೆನಪಿರಬಹುದು, ರಾಜಾಜಿ ಅನ್ನುವಂಥವ್ರು, ರಾಜಾಜಿ ಅಂತಾನೆ ಖ್ಯಾತಿ ಪಡೆದ ಈ ರಾಜಗೋಪಾಲಾಚಾರ್ಯವರು ಇದೇ ಕನ್ನಡ ಭಾಷೆಯ ಬಗ್ಗೆ 57ರಲ್ಲಿ ಮಾತಾಡ್ತಾರೆ. ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು, ಇದರ ಲಿಪಿ ತೆಲುಗುನಿಂದ ಹುಟ್ಟಿದ್ದು ಅಂತ. ಆದ್ರೆ ಅಂತ ಭಾಷಾ ಪಂಡಿತರು ತಾವು ಕೊಟ್ಟಿದ್ದಂತಹ ಹೇಳಿಕೆಯನ್ನ ಸಾಬೀತುಪಡಿಸೋಕೆ ಆಗ್ಲಿಲ್ಲ. ಅಂದ್ರೆ ಸಾಕ್ಷಿಯನ್ನ ಕೊಡೋದಕ್ಕಾಗ್ಲಿಲ್ಲ. ಕನ್ನಡ ಭಾಷೆ ಲಿಪಿ ತೆಲುಗುವಿಂದ ಬಂದಿದ್ದು ಅಂತಂದ್ರೆ ಆಯ್ತು, ಕೊಡಿ ಸಾಕ್ಷಿನ. ಕೊಡೋದಕ್ಕಾಗ್ಲಿಲ್ಲ. ತಮಿಳಿನಿಂದ ಬಂದಿದ್ದು ಭಾಷೆ ಅಂತಂದ್ರೆ ಕೊಡಿ ಸಾಕ್ಷಿನ. ಕೊಡೋದಕ್ಕಾಗ್ಲಿಲ್ಲ. ಅವರು ದೊಡ್ಡ ಪ್ರಮಾಣದ ಸಿಟ್ಟನ್ನ, ಆಕ್ರೋಶವನ್ನ ಎದುರಿಸಬೇಕಾಗಿ ಬಂತು. ಸಾಕ್ಷಿಯನ್ನ ಕೊಡೋದಕ್ಕೆ ಸೋತ್ರು, ಆಗ್ಲಿಲ್ಲ. ನಾನು ಹೇಳಿದ ತಪ್ಪು ಅಂತ ಒಪ್ಕೊಂಡು ಕನ್ನಡಿಗರ ಕ್ಷಮೆ ಕೇಳಿದ್ರು. ಇನ್ನು ಇವ್ರು ಯಾವ ಲೆಕ್ಕ? ಇವ್ರು ಇನ್ನು ಕಮಲ್ ಹಾಸನ್ ಇತಿಹಾಸಕಾರನ? ಇನ್ ಕಮಲ್ ಹಾಸನ್ ಭಾಷಾ ತಜ್ಞನ? ನಮ್ಮ ಅಣ್ಣವ್ರು ಹೇಳಿದಾರಲ್ಲ, ಕೋಟೆ ಕಟ್ಟಿ ಮೆರೆದವರಲ್ಲ ಏನಾದರೂ, ಇನ್ನು ನೀನ್ ಯಾವ ಲೆಕ್ಕ ಹೇಳೋ ಮಂಕದಿಣ್ಣಿಯೇ?
ಕಮಲ್ ಹಾಸನ್ ಉತ್ತರ ಕೊಡ್ಬೇಕು ಇದಕ್ಕೆ. ಯಾವ ಲೆಕ್ಕ ಇವರೆಲ್ಲ ಎಂತೆಂತವರೋ ಬಂದ್ರು ಕನ್ನಡ ಭಾಷೆ